ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ನಿಮ್ಮ ಕುಕಿಂಗ್ ಚಾನಲ್. ನಾನಿವತ್ತು ಬೇಸಿಗೆಗೆ ಅತಿ ತಂಪಾಗುವಂತಹ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಅದು ಕಲ್ಲಂಗಡಿ ಹಣ್ಣಿನ ಐಸ್ ಕ್ರೀಮ್. ಈಗ ಎಲ್ಲ ಕಡೆ ಕಲ್ಲಂಗಡಿ ಹಣ್ಣು ಸಿಗುತ್ತೆ. ನಾನು ಕಲ್ಲಂಗಡಿ ಹಣ್ಣಿನ ಐಸ್ ಕ್ರೀಮ್ನ ಮನೆಯಲ್ಲೇ ತುಂಬ ಸೂಪರಾಗಿ ಮಾಡ್ಕೊಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕೋ ಹಾಗೆ ಇಲ್ಲ. ಏನು ಕಲ್ಲಂಗಡಿ ಹಣ್ಣು ಇರುತ್ತೆ ಅದೇ ಕಲ್ಲಂಗಡಿ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಡು ಜ್ಯೂಸ್ ಜಾರಲ್ಲಿ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ನೀಟಾಗಿ ಸೋಸ್ಕೊಬೇಕಾಗುತ್ತೆ. ನಾನಿಲ್ಲಿ ಸೋಸಿ ಇಟ್ಕೊಂಡಿದ್ದೀನಿ ಕಲ್ಲಂಗಡಿ ಹಣ್ಣಿನ ರಸ. ಇಷ್ಟು ಕಲ್ಲಂಗಡಿ ಹಣ್ಣಿನ ರಸ ನಮಗೆ ಸಿಕ್ಕಿದೆ ನೋಡಿ. ಇಲ್ಲಿದು ಒಂದು ಅರ್ಧ ಲೀಟ್ರಷ್ಟು ಕಲ್ಲಂಗಡಿ ಹಣ್ಣಿನ ರಸ ಇದೆ. ನಾನಿವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಆ ಬಾಣಲಿಗೆ ಈ ಕಲ್ಲಂಗಡಿ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಒಂದು 200 ಗ್ರಾಮಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು, ಹೆಚ್ಚು ಕಮ್ಮಿ ಸಕ್ಕರೆನ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 200 ಗ್ರಾಮಷ್ಟು ಸಕ್ಕರೆನ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನೀಟಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಕಲ್ಲಂಗಡಿ ಹಣ್ಣಿನ ರಸ ಪಾಕ ಬರುತ್ತೆ ಅಂದರೆ ನಾವು ಸಕ್ಕರೆ ಹಾಕಿರ್ತೀವಲ್ಲ, ಒಂದೆಳೆ ಪಾಕದ ಥರ ನಾವು ಪಾಕನ ಮಾಡ್ಕೋಬೇಕಾಗುತ್ತೆ. ಇದಕ್ಕೇ ನಾನು ಹಾಲಿನ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಲಿನ ಪೌಡರು ಒಂದು 4ರಿಂದ 5 ಟೀ ಸ್ಪೂನಷ್ಟು ಹಾಲಿನ ಪೌಡರ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲನ್ನು ಹಾಕ್ತಾಯಿಲ್ಲ, ಹಾಲನ್ನು ಹಾಕ್ತಲೇ ನಾವು ಹಾಲಿನ ಪೌಡರಲ್ಲೇ ಮಾಡ್ಕೊಬೋದು. ಇದು ತುಂಬ ಟೇಸ್ಟಿಯಾಗೆ ಬರುತ್ತೆ. ಹಾಲಲ್ಲಿ ಮಾಡೋದನ್ನು ಕೂಡ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಾಲಿನ ಪೌಡರ್ನ ಹಾಕಿ ಮಾಡ್ತಾಯಿದ್ದೀನಿ. ಹಾಲಿನ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ. ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೊಂಡು ಅದನ್ನು ಕಾರ್ನ್ಫ್ಲೋರನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ನೀಟಾಗಿ ಇದನ್ನು ಬೇಯಿಸ್ಕೊಂಡ್ರೆ ಒಂದು ಎಳೆ ಪಾಕದಷ್ಟು ನಮಗೆ ಬರುತ್ತೆ. ಇದು ಆ ಥರ ಒಂದು ಎಳೆ ಪಾಕ ಬಂದರೆ ನಮಗೆ ಇದು ಆಗಿದೆ ಅಂತ ಅರ್ಥ. ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕಲ್ಲಂಗಡಿ ಹಣ್ಣಿನ ಪೀಸ್ಗಳನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಒಂದೆಡೆ ಸ್ವಲ್ಪ ಕುದಿಸಿದ್ರೆ ಸಾಕು. ಈ ಥರ ಒಂದೆಳೆ ಪಾಕ ಬಂದಿದೆ. ಜಾಸ್ತಿ ಕುದಿಸೋದಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಕುದಿಸಿದ್ರೆ ಪಾಕ ಗಟ್ಟಿಯಾಗಿಬಿಡುತ್ತೆ. ಗಟ್ಟಿಯಾದರೆ ಚೆನ್ನಾಗಾಗೋದಿಲ್ಲ ಐಸ್ ಕ್ರೀಮು. ಸೊ ಒಂದೆಳೆ ಪಾಕ ಬಂದಾದಮೇಲೆ ಇದನ್ನು ಒಂದು ಅರ್ಧ ಗಂಟೆ ಹೊರಗಡೆ ಇಡಿ, ಹಾಗೆ ತಣ್ಣಗೆ ಆಗಲಿ. ಆಮೇಲೆ 1.5ರಿಂದ 2 ಗಂಟೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ನೀಟಾಗಿ ಇದು ತಣ್ಣಗೆ ಆಗುತ್ತೆ. ತಣ್ಣಗೆ ಆದಮೇಲೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನಾನು ಇದಕ್ಕೆ ಏನು ಬೇಕು ಪ್ರಿಪ್ರೇಷನು ಅದನ್ನು ಮಾಡ್ಕೊತೀನಿ. ನಾನಿಲ್ಲಿ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಒಂದು ನನ್ನ ಬಟ್ಲು ತೋರಿಸಿದ್ನಲ್ಲ, ಸಕ್ಕರೆ ಬಟ್ಲು, ನಾನು ಎಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಷ್ಟು ಫ್ರೆಶ್ ಕ್ರೀಮನ್ನು ತೊಗೊಂಡಿದ್ದೀನಿ. ಅಂದರೆ ಒಂದು 200ರಿಂದ 300 ಗ್ರಾಮಷ್ಟು ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಇದನ್ನು ಒಂದು 5ರಿಂದ 6 ಸರಿ ಮಿಕ್ಸಿ ಮಾಡ್ಕೋಬೇಕು. ಅಂದರೆ ನಿಮ್ಮ ಬ್ಲೆಂಡರ್ ಇದ್ದರೆ ನೀವು ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡ್ಕೊಳ್ಳಿ. ಇದು ಡಬಲ್ ಕ್ವಾಂಟಿಟಿ ಆಗುತ್ತೆ. ನಾವು ಎಷ್ಟು ತೊಗೊಂಡಿದ್ದೀವಿ ಅದು ಡಬಲ್ ಕ್ವಾಂಟಿಟಿ ಆಗುತ್ತೆ. ಅಷ್ಟು ನೀವು ಬ್ಲೆಂಡ್ ಮಾಡ್ಕೊಬೇಕು. ಇಲ್ಲ ಬ್ಲೆಂಡರ್ ಇಲ್ಲ ಅಂದರೆ ಮಿಕ್ಸಿ ಜಾರ್ನಲ್ಲೇ ಆಫ್ ಆ್ಯಂಡ್ ಆನ್ ಮಾಡಿಕೊಂಡು ಒಂದು 5ರಿಂದ 6 ಸರಿ ನೀವು ಮಿಕ್ಸಿ ಮಾಡ್ಕೊಬೇಕು. 5 ನಿಮಿಷ ಬಿಟ್ಕೊಂಡು. ಹಂಗಾದರೆ ಇದು ಡಬಲ್ ಬ್ಲೆಂಡ್ ಆಗುತ್ತೆ. ಅದನ್ನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಈ ಕಡೆ ನಾನು ಡಾರ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೀನಿ ಚಾಕೋ ಚಿಪ್ಸ್ ಮಾಡೋದಕ್ಕೋಸ್ಕರ. ಐಸ್ ಕ್ರೀಮ್ ಮಾಡಿದ್ಮೇಲೆ ಅದ್ರ ಮೇಲೆ ಡೆಕೋರೇಷನ್ ಮಾಡಿ ಕೊಡ್ತಾರಲ್ಲ, ಆ ಥರ ಮಾಡೋದಕ್ಕೋಸ್ಕರ ಅದನ್ನು ತೊಗೊಂಡು ಸ್ವಲ್ಪ ತುರ್ಕೊತಾ ಇದ್ದೀನಿ. ತುರ್ಕೊಂಡಿದ್ದಾದಮೇಲೆ ನಾನು ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಆ ಪಾತ್ರೆ ಮೇಲ್ಗಡೆ ನೋಡಿ ಇನ್ನೊಂದು ಪಾತ್ರೆ ಇಡ್ತಾಯಿದ್ದೀನಿ. ಅದು ನೀರಿಗೆ ತಾಕಬಾರ್ದು. ಆ ಪಾತ್ರೆ ಒಳಗಡೆ ಇರೋ ನೀರು ಈ ಪಾತ್ರೆಗೆ ತಾಕಬಾರ್ದು. ಹವೆ ಮಾತ್ರ ಬರ್ತಾ ಇರಬೇಕಷ್ಟೇ. ಆ ಪಾತ್ರೆ ಒಳಗಡೆ ನಾನು ಚಿಕ್ಕ ಪಾತ್ರೆ ಒಳಗಡೆ ನಾನು ತುರ್ಕೊಂಡಿರೋ ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಕೈ ಬಿಡ್ದಿರೋ ರೀತಿ ನಾವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಯಾವ ರೀತಿ ಬರಬೇಕಂದ್ರೆ ಫುಲ್ ಗಟ್ಟಿಗೂ ಇರಬಾರ್ದು ಮತ್ತು ಫುಲ್ ತೆಳುಗೂ ಆಗಬಾರ್ದು. ಆ ರೀತಿ ಆಗಬೇಕು ನೋಡಿ. ಇನ್ನೂ ಆಗಬೇಕಿದು, ಸ್ವಲ್ಪ ಗಟ್ಟಿ ಇದೆ, ಇನ್ನೂ ಆಗಬೇಕು. ಇನ್ನೊಂದು 5 ನಿಮಿಷ ನೀಟಾಗಿ ಇದೇ ಥರ ತಿರುಗ್ತಾ ಇದ್ದರೆ ಇದು ಸ್ವಲ್ಪ ತೆಳ್ಳಗಾಗುತ್ತೆ. ಜಾಸ್ತಿ ತೆಳ್ಳಗಾಗಬಾರ್ದು ನೋಡಿ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಇದೆ. ಈ ರೀತಿ ಆಗಬೇಕು. ಇಷ್ಟು ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಒಂದು ಅರ್ಧ ಗಂಟೆ ಇದನ್ನು ಬಿಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ.
ಇದು ತಣ್ಣಗೆ ಆದಮೇಲೆ ನೋಡಿ ಇಲ್ಲಿ ನಾನು ಒಂದು ಕವರ್ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾವೆಲ್ಲ ಥರ ಅಡುಗೆಗಳನ್ನೂ ಮಾಡ್ಬೋದು. ಮಾಡಬೇಕು ಅಂತ ಮನಸ್ಸಿದ್ರೆ ಹಾಗೆ ಆಗುತ್ತೆ. ನೋಡಿ ಇಲ್ಲಿ ನಾನು ಇದಕ್ಕೋಸ್ಕರನೇ ಬೇರೆ ಬೇರೆ ಥರ ಪ್ರಾಡಕ್ಟ್ಸ್ಗಳು ತೊಗೋಬೇಕು ಅಂತ ಹೇಳ್ತಾರೆ. ಆ ಥರ ಏನೂ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಸಿಗ್ತಕ್ಕಂಥ ಒಂದು ಕವರ್ ತೊಗೊಂಡಿದ್ದೀನಿ. ಆ ಕವರಿಗೆ ಇದು ಈ ತಣ್ಣಗಾಗಿರ್ತಕ್ಕಂಥ ಈ ಚಾಕ್ಲೇಟ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಟ್ ಮಾಡ್ಕೊಬೇಕಾಗುತ್ತೆ. ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಸಾಕು. ನೋಡಿ ಇಲ್ಲಿ ನಾನು ಕತ್ರಿನಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ದೊಡ್ಡ ಚಾಕೋ ಚಿಪ್ಸ್ ಬರುತ್ತೆ, ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚಿಕ್ಕಕ್ಕೆ ಬರುತ್ತೆ ಅಷ್ಟೇ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ರೊಟ್ಟಿ ತೊಗೊಂಡಿದ್ದೀನಿ. ಆ ರೊಟ್ಟಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ, ಇಲ್ಲ ತುಪ್ಪ ಅಥವಾ ಏನಾದರೂ ಇದ್ದರೆ ಸವರ್ಕೊಂಡಿದ್ದಾದಮೇಲೆ ಅದಕ್ಕೆ ಈ ರೀತಿ ಸ್ವಲ್ಪ ಹಾಕ್ಕೊಂಡು ಚಾಕು ಚಿಪ್ಸ್ ಥರ ಮಾಡಿಕೊಂಡ್ರೆ ನಮಗೆ ಇದು ರೆಡಿಯಾಗುತ್ತೆ. ಇದು ಮಾಡಿಕೊಂಡು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟರೆ ಸಾಕು. ಇದನ್ನು ತೆಗೆಯೋದು ತುಂಬ ಈಸಿ. ನೋಡಿ ಈ ರೀತಿ ಕೈಯಲ್ಲಂದರೆ ಅದೇ ಬಂದೋಗ್ಬಿಡುತ್ತೆ. ಇದನ್ನು ಫ್ರಿಜ್ಜಲ್ಲೇ ಇಡಬೇಕು. ಹೊರಗಡೆ ಇಟ್ಟರೆ ಈ ಬಿಸಿಲಿಗೆ ಅದು ಮೆಲ್ಟ್ ಆಗಿಬಿಡುತ್ತೆ. ನಂತರ ಈ ಕಡೆ ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದೆ ಫ್ರೆಶ್ ಕ್ರೀಮು, ಆ ಫ್ರೆಶ್ ಕ್ರೀಮ್ ಒಳಗಡೆ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ನಾವು ಆ ಕಲ್ಲಂಗಡಿ ಎಣ್ಣೆಯಿಂದ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ತೆಗೆದು 2 ಅವರ್ ಆಗಿದೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಕಲ್ಲರ್ ಹಾಕ್ಕೊಂಡಿದ್ದೀನಿ. ನೀವು ಕಲ್ಲರ್ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಕಲ್ಲರ್ ಹಾಕ್ಕೊಂಡು ನಾನು ಇದನ್ನು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ಮತ್ತೆ ಮಿಕ್ಸಿ ಮಾಡಬೇಕಾಗುತ್ತೆ. ಮಿಕ್ಸಿ ಮಾಡಾದಮೇಲೆ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇದನ್ನು 1-2 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಫ್ರಿಜ್ಜಲ್ಲಿ ಇಟ್ಟಿರೋದನ್ನು ತೆಗಿತಾ ಇದ್ದೀನಿ. ನೋಡಿ ಇಷ್ಟು ಇದು ಗಟ್ಟಿಗಾಗಿರುತ್ತೆ. ಇದನ್ನು ಮತ್ತೆ 2 ಅವರ್ ಆದಮೇಲೆ ಮತ್ತೆ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ 2-3 ಸರಿ ಮಿಕ್ಸಿ ಮಾಡಬೇಕಾಗುತ್ತೆ. ಮಿಕ್ಸಿ ಮಾಡಿದಾದಮೇಲೆ ಇದನ್ನು ಮತ್ತೆ ಅದೇ ಏರ್ ಟೈಟ್ ಕಂಟೈನರಿಗೆ ಹಾಕಿ ಅದನ್ನು ಅದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಏನಾದರೂ ಅಂದರೆ ಕವರು ಎಲ್ಲ ಇರುತ್ತಲ್ಲ ಆ ಕವರ್ನ ನೀಟಾಗಿ ಕಟ್ ಮಾಡಿ ಅದ್ರ ಮೇಲ್ಗಡೆ ಕವರನ್ನು ಹಾಕಿ ಇದನ್ನು 1 ದಿನ ಫುಲ್ ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಐಸ್ ಕ್ರೀಮು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನೋಡಿ ಇಲ್ಲಿ ಐಸ್ ಕ್ರೀಮು ನಮಗೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇಲ್ಲಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿತ್ತು ಈ ಐಸ್ ಕ್ರೀಮ್ ಅಂದರೆ ಮನೆಯಲ್ಲೇ ಮಾಡ್ಕೊಂಡು ತಿಂದಿರ್ತೀವಿ ಅನ್ನೋ ತೃಪ್ತಿನೂ ಇರುತ್ತೆ. ಮತ್ತು ಹೊರ್ಗಡೆಯಿಂದ ತರ್ತೀವಲ್ಲ ಆ ಐಸ್ ಕ್ರೀಮ್ಗಿಂತ ಡಬ್ಬಲ್ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ನೀವು ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಸಕ್ಕರೆ ಬದಲು ನೀವು ಬೆಲ್ಲನೂ ಕೂಡ ಹಾಕ್ಬೋದು, ಇಲ್ಲ ಕಲ್ಲು ಸಕ್ಕರೆನೂ ಹಾಕ್ಬೋದು. ಈ ಬಿಸಿಲಿಗೆ ಸಕ್ಕರೆ ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನೀವು ಬೇಸಿಗೆ ಕಾಲದಲ್ಲೇ ಬೇರೆ ಕಾಲದಲ್ಲಿ ಅಂದರೆ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಏನಾದ್ರು ಮಾಡ್ಕೊತೀವಿ ಮಕ್ಳಿಗೆ ಕೊಡ್ತೀವಿ ಅಂತಂದರೆ ನೀವು ಇದಕ್ಕೆ ಬೆಲ್ಲ ಹಾಕ್ಕೊಂಡು ಕೂಡ ಮಾಡ್ಕೊಬೋದು. ಇಲ್ಲ ಅಂದರೆ ಕಲ್ಲು ಸಕ್ಕರೆ ಹಾಕ್ಕೊಂಡು ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ತೆಗಿತಾ ಇದ್ದೀನಿ. ನೋಡಿ ತೆಗಿಯೋದು ತುಂಬ ಈಸಿ. ತೆಗಿಯೋದಕ್ಕೆ ಪ್ರಾಡಕ್ಟ್ಸ್ ಬೇಕಂತಲೇ ಏನಿಲ್ಲ. ಒಂದು ಸಾಂಬಾರು ಸೌಟ್ ಇರುತ್ತಲ್ಲ ಆ ಸಾಂಬಾರು ಸೌಟಲ್ಲೇ ನೀಟಾಗಿ ಇದನ್ನು ತೆಗಿಬೋದು. ನಾನು ಯಾವ ರೀತಿ ತೆಗೆದೆ ಈ ರೀತಿ ತೆಕ್ಕೊಳ್ಳಿ. ತಕ್ಕೊಂಡು ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಚಾಕೋ ಚಿಪ್ಸ್ನ ಇದ್ರ ಮೇಲ್ಗಡೆ ಹಾಕಿದ್ರೆ ಮನೆಯಲ್ಲೇ ಮಾಡ್ತಕ್ಕಂಥ ಐಸ್ ಕ್ರೀಮು ರೆಡಿಯಾಗುತ್ತೆ. ಇದು ಕಲ್ಲಂಗಡಿ ಹಣ್ಣಿನ ಐಸ್ ಕ್ರೀಮು. ನಮ್ಮ ಮನೇಲಿ ಈ ಐಸ್ ಕ್ರೀಮ್ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಐಸ್ ಕ್ರೀಮ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಏನಾದರೂ ರೆಸಿಪಿ ಬೇಕಂದರೆ ಕಮೆಂಟ್ಸ್ ಮಾಡಿ, ನಾನು ಖಂಡಿತ ನಿಮಗೆ ರೆಸಿಪಿ ತಿಳಿಸ್ಕೊಡ್ತೀನಿ. ಇದನ್ನು ಮಾಡೋದು ತುಂಬ ಈಸಿ. ಒಂದು 10 ನಿಮಿಷ ಟೈಮ್ ಕೊಡಬೇಕಾಗುತ್ತೆ. ಅಂದರೆ ಫ್ರಿಜ್ಜಲ್ಲಿ ಇಡೋದು 2 ಅವರ್ ಆಗುತ್ತಲ್ಲ, ಹಂಗಾಗಿ ಅಲ್ಲಿ ಬೇರೆ ನೀವು ಕೆಲಸ ಮಾಡ್ಕೊಬೋದು. 10 ನಿಮಿಷದಲ್ಲೆಲ್ಲ ನಿಮಗೆ ಐಸ್ ಕ್ರೀಮ್ ರೆಡಿಯಾಗಿ ಹೋಗ್ಬಿಡುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಬಾಯ್.